ಪ್ರತಿ ಸರಿ ನಾವು ಡಯಟ್ ಅಂತ ಶುರು ಮಾಡಿ ಕೂಡ್ಲೇನೆ ನಮ್ಮ ಕಣ್ಣು ಮುಂದೆ ಎಲ್ಲ ಐಟಮ್ಸ್ ಬರುತ್ತೆ. ಎಸ್ಪೆಷಲಿ ನಾವು ಯಾವ್ದನ್ನ ತುಂಬಾ ಇಷ್ಟಪಟ್ಟು ತಗೋತೀವೋ ಅದು ಶುಗರ್ ಕ್ರೇವಿಂಗ್ಸ್ ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೋದು? ವೆರಿ ಸಿಂಪಲ್. ಇವತ್ತು 5 ಸೈಂಟಿಫಿಕ್ ಟಿಪ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಗರ್ ಕ್ರೇವಿಂಗ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದಂತ. ಮೊದಲನೇ ಪಾಯಿಂಟರ್, ಶುಗರ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ಕೋತೀರಾ? ನೀರು. ಯಾವತ್ತು ನಾವು ಸರಿಯಾಗಿ ಹೈಡ್ರೇಟ್ ಮಾಡ್ಕೊಳ್ಳಲ್ಲ, ಸರಿಯಾಗಿ ನೀರು ಕುಡಿಯಲ್ಲ ಅಂತ ಸಮಯದಲ್ಲಿ ನಮ್ಮ ಬ್ರೈನ್ ಸಿಗ್ನಲ್ ನಮಗೆ ನೀರ್ ದಾಹ ಆಗ್ತಾ ಇದೆ ಅಥವಾ ನಮಗೆ ಇಮ್ಮಿಡಿಯೇಟ್ ಆಗಿ ಸಕ್ಕರೆ ಅಂಶ ಬೇಕಾಗ್ತಾ ಇದೆ, ಇದರ ವ್ಯತ್ಯಾಸ ಗೊತ್ತಾಗಲ್ಲ. ಸೊ ಯಾವ ಮನುಷ್ಯ ಕರೆಕ್ಟ್ ಆದ ಸಮಯದಲ್ಲಿ ಇಡೀ ದಿವಸ ಸ್ವಲ್ಪ 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 ನೀರು ಕುಡಿತಾ ಬರ್ತಾರೆ, ಅವರಿಗೆ ಶುಗರ್ ಕ್ರೇವಿಂಗ್ ಆಟೋಮ್ಯಾಟಿಕ್ಲಿ ಕಟ್ ಆಗತ್ತೆ. ಫಸ್ಟ್ ಪಾಯಿಂಟರ್. ಸೆಕೆಂಡ್ ಪಾಯಿಂಟರ್, ಬೆಳಗ್ಗೆ ಯಾವಾಗಲೂ ನಾವು ತಿಂಡಿ ತಿಂದು ಸಿಕ್ಕಾಪಟ್ಟೆ ವರ್ಕ್ ಇದೆ ಅಂತ ಜಾಸ್ತಿ ಟೈಮ್ ಗ್ಯಾಪ್ ಕೊಟ್ಟಾಗ ಹೊಟ್ಟೆ ಹಸಿವಿಗೆ ಏನಾದ್ರೂ ಇನ್ಸ್ಟೆಂಟ್ ಆಗಿ ಸಿಂಪಲ್ ಕಾರ್ಬ್ಸ್ ಬೇಕು ಅನ್ಸುತ್ತೆ. ಸ್ಮಾರ್ಟ್ನೆಸ್ ಎಲ್ಲಿರುತ್ತೆ ಅಂದ್ರೆ ತೀರಾ ಟೈಮ್ ಗ್ಯಾಪ್, ಒಂದು ಆಹಾರದ ಟೈಮ್ಗೂ ಇನ್ನೊಂದಕ್ಕೂ ತುಂಬಾ ಟೈಮ್ ಗ್ಯಾಪ್ ಕೊಡಬೇಡಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮೂರನೇ ಪಾಯಿಂಟರ್, ಈಗ ನಮ್ಮ ಮನೆಯಲ್ಲಿ ಲೆಟಸೆ ಚಿತ್ರಾನ್ನ ಇತ್ತು. ಸೊ ಏನ್ ಮಾಡ್ತೀವಿ, ತಿಂಡಿಗೆ ತಟ್ಟೆ ಪೂರ್ತಿ ಬರೀ ಚಿತ್ರಾನ್ನ ತಿಂದಿರ್ತೀವಿ, ಅದು ವೈಟ್ ರೈಸ್ ಅಲ್ಲಿ ಮಾಡಿರುವಂತ ಚಿತ್ರಾನ್ನ ಇರುತ್ತೆ. ಏನಾಗುತ್ತೆ, ಶುಗರ್ ಹೈ ಆಗಿ ಲೋ ಆಗತ್ತೆ ಪ್ರತಿಯೊಬ್ಬರಿಗೂ ಅಂಡ್ ಬಹಳ ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ. ಯಾವಾಗ ನಮ್ಮ ಆಹಾರದಲ್ಲಿ ನಾರಿನಂಶ ಆಡ್ ಮಾಡ್ತೀವಿ, ಫೈಬರ್ ಆಡ್ ಮಾಡ್ತೀವಿ, ಅವಾಗ ಈ ತರ ಶುಗರ್ ಕ್ರೇವಿಂಗ್ ಕಡಿಮೆ ಆಗತ್ತೆ. ನಾಲ್ಕನೇ ಪಾಯಿಂಟರ್ ಬಹಳ ಮುಖ್ಯವಾದ ಪಾಯಿಂಟರ್. ತುಂಬಾ ಸರಿ ನಾವು ಪ್ರೋಟೀನ್ ಅಂಶಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ನಾವೇನ್ ಅನ್ಕೋತೀವಿ, ಬಾಡಿ ಬಿಲ್ಡರ್ ನಾವು, ನಮಗೆ ಯಾಕೆ ಅಷ್ಟೊಂದು ಪ್ರೋಟೀನ್ ಬೇಕು ಅಂತ. ಪ್ರತಿ ಒಂದು ಮನುಷ್ಯ ಆರೋಗ್ಯವಾಗಿರಕ್ಕೆ, ನಿಮ್ಮ ಮಸಲ್ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ, ನಿಮಗೆ ವೆಯ್ಟ್ ಲಾಸ್ ಸಹಾಯ ಮಾಡಕ್ಕೆ ಪ್ರೋಟೀನ್ ಅಂಶ ಬಹಳ ಮುಖ್ಯ. ಪ್ರತಿ ಆಹಾರದ ಆಯ್ಕೆಯಲ್ಲಿ ಪ್ರೋಟೀನ್ ನ ನೀವು ಆಯ್ಕೆ ಮಾಡ್ಕೊಂಡಾಗ ಈ ಶುಗರ್ ಕ್ರೇವಿಂಗ್ ಆಸೆ ಏನಿರುತ್ತೋ ಅದನ್ನ ತಡೆಗಟ್ಟಬಹುದು. ಲಾಸ್ಟ್ ಪಾಯಿಂಟರ್, ನನ್ನ ಮೋಸ್ಟ್ ಫೇವರೆಟ್ ಪಾಯಿಂಟರ್, ಒನ್ ಲೈಫ್. ನನಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪೀಸ್ ಕೇಕ್ ತಿನ್ಬೇಕು ಅನ್ಸುತ್ತೆ. ದೊಡ್ಡ ಪೀಸ್ ಕೇಕ್ ತಗೊಳ್ದಂಗೆ ಒಂದು ಕೇಕ್ ಅಲ್ಲಿ ಒಂದು ಭಾಗ ಪೋರ್ಷನ್ ಕಂಟ್ರೋಲ್ ಅಂತ ಕರಿತೀವಿ. ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡಾಗ ನಮಗೂ ಇಷ್ಟಪಟ್ಟಿದ್ನ ತಿಂದಂಗ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಹೆಲ್ತ್ ಗುರಿ ಏನಿದೆಯೋ ಅದರಿಂದ ದೂರ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಮನೇಲಿ ಮಕ್ಕಳಿಗೆ ಪಿಜ್ಜಾ ಬೇಕು ಅಂದ್ರೆ ಒಂದು ಫುಲ್ ಪಿಜ್ಜಾ ತಗೊಂಡು ಒಂದೊಂದು ಸ್ಲೈಸ್ ಮಾಡ್ಕೊಂಡು ಬೇರೆಯವ್ರ ಮನೇಲಿರೋರು ಹಂಚ್ಕೊಂಡು ತಗೊಂಡಾಗ ಮಕ್ಕಳು ಕೇಳಿದ್ದು ಕೊಡಿಸ್ದಂಗಾಯ್ತು. ಅಟ್ ದ ಸೇಮ್ ಟೈಮ್ ಪೋರ್ಷನ್ ಕಂಟ್ರೋಲ್ ಇಸ್ ಕೀ ಫ್ಯಾಕ್ಟರ್. ಈ 5 ಟಿಪ್ಸ್ ಅಲ್ಲಿ ನಿಮಗೆ ಫೇವರೇಟ್ ಯಾವುದು ಮತ್ತೆ ಯಾವುದನ್ನ ನೀವು ಅಳವಡಿಸಿಕೊಳ್ಳಕ್ಕೆ ಟ್ರೈ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು.